ಹೋಗುವಾಗ ರಿಬ್ಬನ್ ಕಟ್ಟಿಂಗ್ ಆಗಿತ್ತು. ಆ್ಯಕ್ಚುಲಿ ಹ್ಯಾಂಡಲ್ಲೇ ಹಿಡ್ಕೊಂಡಿದ್ದು ಕ್ಯಾಮರಾನ. ಗಿಂಬಲ್ಲು ಇಲ್ಲ, ಟ್ರೈಪಾಡು ಇಲ್ಲ, ಏನೂ ಇಲ್ಲ. ಪ್ರೆಷರ್ ಜಾಸ್ತಿ ಆದರೆ ವರ್ಕ್ ಮಾಡೋಕ್ಕೆ ಮೂಡೇ ಬರಲ್ಲ. ಟೋಟಲ್ 259 ಫುಟೇಜಸ್ ಇತ್ತು ಅದರದ್ದು ರೀಲ್ಸಿಗೆ. ಅದು ಹೋಗ್ತಿದ್ದೆ, ಮಳೆ ಬಂತು, ಮತ್ತು ನಂಗೆ ಇನ್ಫಾರ್ಮ್ ಮಾಡಿದ್ದು ಲೇಟ್ ಆಯಿತು. ಫುಲ್ ಟೈಮಿಂಗೇ ಕೊಡಲ್ಲ ಎಡಿಟಿಂಗಿಗೆ. ಆಗೋಯ್ತಾ ಕೇಳ್ತೀನಿ. ನಮ್ಮ ಪ್ರೆಷರ್ ಆಗ್ತಾಯಿದ್ರೆ ನಮ್ಗೆ ಐಡಿಯಾಸೇ ಬರಲ್ಲ ತಲೆಯಲ್ಲಿ. ಪ್ರೆಷರ್ ಜಾಸ್ತಿ ಆದರೆ ವರ್ಕ್ ಮಾಡೋಕ್ಕೆ ಮೂಡೇ ಬರಲ್ಲ, ಹಾಳಾಗ್ಬಿಡುತ್ತೆ. ಅಂದರೆ ಏನು ಶೂಟ್ ಮಾಡ್ಕೊಂಡು ಬಂದಿರ್ತೀವಿ ಅದಕ್ಕೆ ಅಲೈನ್ ಮಾಡಲಿಕ್ಕೆ, ಮತ್ತು ಅದಕ್ಕೆ ಏನಿದೆ ಅದರಲ್ಲಿ ಶಾರ್ಟ್ಸು ಅದನ್ನು ಚೆಕ್ ಮಾಡೋಕ್ಕಾದ್ರೂ ಒಂದು ಟೈಮ್ ಬೇಕಾಗತ್ತೆ. ಮತ್ತು ಅದಕ್ಕೆ ಬೇಕಾದ ಮ್ಯೂಸಿಕ್ಕನ್ನು ಯಾವುದು ಸೂಟೇಬಲ್ ಇದೆ ನಮ್ಮ ಫುಟೇಜ್ಗೆ ಅದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಒಟ್ಟು ವೀಡಿಯೋನ ಇವಾಗ VK ಫರ್ನಿಚರ್ ಶೂಟ್ ಇದ್ದಿತ್ತು, ಅದರದ್ದು ಶೂಟ್ ಮಾಡ್ಕೊಂಡು ಬರುವಾಗ ಟೋಟಲ್ 259 ಫುಟೇಜಸ್ ಇತ್ತು ಅದರದ್ದು ರೀಲ್ಸಿಗೆ. ಅದರಲ್ಲಿ ಯಾವುದೆಲ್ಲ ಹಾಕ್ಬೋದು ಅಂತ ಹೇಳಿ ಅದನ್ನು ಚೆಕ್ ಮಾಡಿ, ಯಾಕಂದರೆ ನಾನು ಹ್ಯಾಂಡಲ್ಲೇ ಶೂಟ್ ಮಾಡಿದ್ದೆ, ಹ್ಯಾಂಡಲ್ಲೇ ಹಿಡ್ಕೊಂಡಿದ್ದು ಕ್ಯಾಮರಾನ. ಗಿಂಬಲ್ಲು ಇಲ್ಲ, ಟ್ರೈಪಾಡು ಇಲ್ಲ, ಏನೂ ಇಲ್ಲ. ರೀಲ್ಸಿಗಂತ ಶೂಟ್ ಮಾಡಿದ್ದು. ನಾನು ಹೋಗುವಾಗ ರಿಬ್ಬನ್ ಕಟ್ಟಿಂಗ್ ಆಗಿತ್ತು. ಆ್ಯಕ್ಚುಲಿ ನಾನು ಜಸ್ಟ್ ಒಂದು 2 ಮಿನಿಟ್ ಬೇಗ ಹೋಗ್ತಿದ್ದೆ, ಮಳೆ ಬಂತು, ಮತ್ತು ನಂಗೆ ಇನ್ಫಾರ್ಮ್ ಮಾಡಿದ್ದು ಲೇಟ್ ಆಯಿತು.